ಇಡೀ ವಿಶ್ವವೇ ಕುತೂಹಲದಿಂದ ಕಾಯ್ತಾ ಇರುವಂತಹ ಭಾರತದ ತೀರ್ಪು ಏನಾಗುತ್ತೆ ಅನ್ನೋ ವಿಚಾರ ಅನಾವರಣ ಆಗೋದಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡ್ತಾರಾ ಅಥವಾ ಇಂಡಿಯಾ ಒಕ್ಕೂಟ ಮೇಜರ್ ಕಂಬ್ಯಾಕ್ ಅನ್ನ 10 ವರ್ಷಗಳ ನಂತರ ಮಾಡುತ್ತಾ ಅನ್ನೋ ಪ್ರಶ್ನೆ ಇದೆ. ಬಿಜೆಪಿ ಮಾತ್ರ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ನಲ್ಲಿದೆ. ಕಾರಣ ಎಕ್ಸಿಟ್ ಪೋಲ್ ನಲ್ಲಿ ಗೊತ್ತಾಗಿರುವಂತಹ ಟ್ರೇಲರ್ ಅಥವಾ ಒಂದಷ್ಟು ಚಿತ್ರಣ ಅಂತೂ ಅವ್ರ ಕೈಯಲ್ಲಿದೆ. ಇನ್ನೊಂದು ಕಡೆಗೆ ಇಂಡಿಯಾ ಒಕ್ಕೂಟ ಈ ಎಕ್ಸಿಟ್ ಪೋಲ್ ಎಲ್ಲ ಸುಳ್ಳು, ನಾಳಿನ ತೀರ್ಪನ್ನ ಮತದಾರ ಪ್ರಕಟ ಮಾಡ್ತಾ ನೋಡ್ತಾ ಇರಿ ಅಂತ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ನಾಳೆ ಮತ ಭಾರತದ ಮಹಾ ಫಲಿತಾಂಶ, ಇಡೀ ವಿಶ್ವದ ಚಿತ್ತ ನಾಳಿನ ರಿಸಲ್ಟ್ನತ್ತ. ಮೋದಿ ಹ್ಯಾಟ್ರಿಕ್ ವಿಜಯ ಸಾಧಿಸ್ತಾರ? ದೇಶವಷ್ಟೇ ಅಲ್ಲ, ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇರುವ 18ನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ನಾಳೆ ಪ್ರಕಟ ಆಗಲಿದೆ. ನಾಳಿನ ಫಲಿತಾಂಶ ದೇಶದ ಜನರನ್ನ ತುದಿಗಾಲ ಮೇಲೆ ನಿಲ್ಲಿಸಿದೆ. ದೇಶದಲ್ಲಿ ಅಧಿಕಾರದ ಗದ್ದುಗೆ ಯಾವ ಪಕ್ಷದ ಪಾಲಾಗಲಿದೆ? ಪ್ರಧಾನಿ ಮೋದಿ ಅವರು ಹ್ಯಾಟ್ರಿಕ್ ವಿಜಯವನ್ನ ಸಾಧಿಸ್ತಾರಾ? ಇಂಡಿಯಾ ಒಕ್ಕೂಟದ ಕತೆ ಏನು? ಎಕ್ಸಿಟ್ ಪೋಲ್ ಫಲಿತಾಂಶಗಳು ನಿಜವಾಗುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟ ಉತ್ತರ ಸಿಗಲಿದೆ. ಕಳೆದ 82 ದಿನಗಳಿಂದ 7 ಹಂತಗಳಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಯಾರ ಪರವಾಗಿ ತೀರ್ಪು ನೀಡಿದ್ದಾನೆ, ಯಾರಿಗೆ ಮತದಾರನ ಕೃಪಾ ಕಟಾಕ್ಷ ಸಿಕ್ಕಿದೆ, ಮತಾಧೀಶ ಯಾರ ಪರ ಭವಿಷ್ಯ ಬರ್ತಿದ್ದಾನೆ ಅನ್ನೋದು ನಾಳೆ ಬಹಿರಂಗ ಆಗಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗಲಿದೆ. ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ. ದೇಶದ 543 ಲೋಕಸಭಾ ಕ್ಷೇತ್ರಗಳ ಚುನಾವಣೆ 7 ಹಂತಗಳಲ್ಲಿ ನಡೆದು ಜೂನ್ 1ನೇ ತಾರೀಕು ಅಂತಿಮ ಹಂತದ ಚುನಾವಣೆ ನಡೆದು ಲೋಕಸಭಾ ಚುನಾವಣೆಗಳು ಸಂಪನ್ನಗೊಂಡವು. ಫಲಿತಾಂಶ ಪ್ರಕಟ ಆಗಲಿದ್ದು ಕದನ ಕಲಿಗಳ ಎದೆ ಬಡಿತ ಜೋರಾಗಿದೆ. ಎದೆಗೂಡಲ್ಲಿ ಢವಢವ ಶುರುವಾಗಿದೆ. ಗೆಲುವು ತಮ್ಮದಾಗಲಿ ಅಂತ ಕೆಲ ಅಭ್ಯರ್ಥಿಗಳು ಈಗಾಗಲೇ ದೇವರ ಮೊರೆ ಹೋಗಿದ್ದಾರೆ. ಮತಗಟ್ಟೆ ಸಮೀಕ್ಷೆಗಳು ಪ್ರಧಾನಿ ಮೋದಿ ಅವರು ಹ್ಯಾಟ್ರಿಕ್ ಸಾಧಿಸಲಿದ್ದು ಮತ್ತೆ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಎನ್ಡಿಎ ಹಿಡಿಯಲಿದೆ ಅಂತ ಭವಿಷ್ಯ ನುಡಿದಿದೆ. ಈ ಭವಿಷ್ಯ ನಿಜವೇ ಸುಳ್ಳೇ ಎಂಬುದು ನಾಳೆ ಜಗಜ್ಜಾಹೀರಾಗುತ್ತೆ. ಏನಾಗುತ್ತೆ ಕರ್ನಾಟಕ ಕುರುಕ್ಷೇತ್ರ ರಿಸಲ್ಟ್? ಚುನಾವಣೋತ್ತರ ಸಮೀಕ್ಷೆಗಳು ತಮ್ಮ ಪರವಾಗಿ ಬಂದಿರುವುದರಿಂದ ಎನ್ಡಿಎ ಮೈತ್ರಿಕೂಟ ಸಂತಸದಲ್ಲಿ ತೇಲಾಡ್ತಿದೆ. ಇತ ಇಂಡಿಯಾ ಒಕ್ಕೂಟ ಫಲಿತಾಂಶ ತಮ್ಮ ಪರವಾಗಿ ಇರಲಿದೆ, ಈ ಬಾರಿ ಅಧಿಕಾರ ನಮ್ದೇ ಅಂತ ವಿಶ್ವಾಸದಲ್ಲಿದೆ. ಆಂಧ್ರಪ್ರದೇಶ ಮತ್ತು ಒರಿಸ್ಸಾ ವಿಧಾನಸಭೆಯ ಮತ ಎಣಿಕೆಯು ನಾಳೆ ನಡೆಯಲಿದ್ದು ಈ ಎರಡೂ ರಾಜ್ಯಗಳಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂಬುದು ನಾಳೆ ಬಹಿರಂಗ ಆಗಲಿದೆ. ಇನ್ನು ಕಾಂಗ್ರೆಸ್ ಅಧಿಕಾರವಿರುವಂತಹ ಕರ್ನಾಟಕದಲ್ಲಿ ಫಲಿತಾಂಶ ಏನಾಗಿರುತ್ತೆ? ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಮತದಾರ ಮಣೆ ಹಾಕಿದ್ದಾನ ಅಥವಾ ಮೋದಿಗೆ ಜೈ ಅಂದಿದ್ದಾನ ಅನ್ನೋದು ಕೂಡ ಕದನ ಕುತೂಹಲ ಕೆರಳಿಸಿದೆ. ಮತ ಎಣಿಕೆಗೆ ಸಕಲ ಸಿದ್ಧತೆ. ಪಶ್ಚಿಮ ಬಂಗಾಳದಲ್ಲಿ ಭಾರಿ ಭದ್ರತೆ. ನಾಳಿನ ಮತ ಎಣಿಕೆಗೆ ಕೇಂದ್ರ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಗಳನ್ನ ಚುನಾವಣಾ ಆಯೋಗ ಮಾಡಿಕೊಂಡಿದ್ದು ಬಿಗಿ ಭದ್ರತೆಯಲ್ಲಿ ಮತ ಎಣಿಕೆ ನಡೆಯಲಿದೆ. ಆಯಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜಿಲ್ಲಾ ಕೇಂದ್ರದಲ್ಲಿ ಮತ ಎಣಿಕೆ ನಡೆಯಲಿದೆ. ಇದಕ್ಕಾಗಿ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆ ಮಾಡಿಕೊಂಡಿದೆ. ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಎಚ್ಚರ ವಹಿಸೋಕೆ ಮತ ಎಣಿಕೆ ಕೇಂದ್ರಗಳ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಹಾಗಾಗಿ ಎಲ್ಲಾ ಮದ್ಯ ಮಾರಾಟಕ್ಕೂ ನಿಷೇಧವನ್ನ ಹೇರಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎಲ್ಲ 7 ಹಂತದ ಚುನಾವಣೆಯಲ್ಲಿ ಹಿಂಸಾಚಾರ ನಡೆದಿರೋ ಹಿನ್ನೆಲೆಯಲ್ಲಿ 400ಕ್ಕೂ ಹೆಚ್ಚು ಬೆಟಾಲಿಯನ್ಗಳನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. 40,000ಕ್ಕೂ ಹೆಚ್ಚು ಸಿಬ್ಬಂದಿನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ದಾಖಲೆ ಬರೆದ ಲೋಕಸಭಾ ಚುನಾವಣೆ ಟ್ರೆಂಡ್ ಬೇಗ ಗೊತ್ತಾದ್ರೂ ಅಧಿಕೃತ ರಿಸಲ್ಟ್ ಲೇಟ್. ಈ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ಟ್ರೆಂಡ್ ಬೇಗನೆ ಗೊತ್ತಾದ್ರೂ ಅಧಿಕೃತ ಫಲಿತಾಂಶ ತಡವಾಗಿ ಪ್ರಕಟ ಆಗಲಿದೆ. ಅಧಿಕೃತ ಫಲಿತಾಂಶ ತಡವಾಗೋಕೆ ಕಾರಣ ಸುಪ್ರೀಂ ಕೋರ್ಟ್ನ ನಿರ್ದೇಶನ. ಈ ಬಾರಿ ಪ್ರತಿ ವಿಧಾನಸಭಾ ಕ್ಷೇತ್ರದ 5 ವಿವಿಪ್ಯಾಟ್ ಮತ ಎಣಿಕೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಟಿಸಿದೆ. ಈ ಮಧ್ಯೆ ಈ ಬಾರಿಯ ಲೋಕಸಭೆ ಚುನಾವಣೆ ದಾಖಲೆ ಬರೆದಿದೆ. ಬರೋಬ್ಬರಿ 64 ಕೋಟಿ ಮಂದಿ ಮತದಾನ ಮಾಡಿದ್ದಾರೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಹೇಳಿದ್ದಾರೆ. 31 ಕೋಟಿ ಮಹಿಳೆಯರು ಮತ್ತು 33 ಕೋಟಿ ಪುರುಷರು ಮತ ಚಲಾಯಿಸಿದ್ದಾರೆ. ಎಕ್ಸಿಟ್ ಪೋಲ್ ಎಫೆಕ್ಟ್ ಷೇರು ಸಂಚಲನ. ಇನ್ನು ಫಲಿತಾಂಶಕ್ಕೂ ಮೊದಲೇ ಎಕ್ಸಿಟ್ ಪೋಲ್ ಹೊರಬಿದ್ದ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಸೆನ್ಸೆಕ್ಸ್ ಇವತ್ತು 2507 ಪಾಯಿಂಟ್ಸ್ ಜಿಗಿತ ಕಂಡಿದೆ. 76,468ಕ್ಕೆ ಕ್ಲೋಸ್ ಆಗಿದೆ. ಇನ್ನು ನಿಫ್ಟಿ 733 ಪಾಯಿಂಟ್ಸ್ ಏರಿಕೆ ಕಂಡಿದೆ. ಈ ಮೂಲಕ ಇವತ್ತು ಒಂದೇ ದಿನ 14 ಲಕ್ಷ ಕೋಟಿ ಷೇರುದಾರರಿಗೆ ಲಾಭ ಆಗಿದೆ. 3 ವರ್ಷದಲ್ಲಿ ಅತಿದೊಡ್ಡ ಗಳಿಕೆ ಇದಾಗಿದೆ. ಒಟ್ಟಲ್ಲಿ ದೇಶದ ತೀರ್ಪು ನಾಳೆ ಪ್ರಕಟ ಆಗಲಿದ್ದು ಯಾರ ಹಣೆ ಬರಹ ಏನಾಗಲಿದೆ ಅನ್ನೋದು ಮಧ್ಯಾಹ್ನದ ವೇಳೆಗೆ ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.